ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ವಿಷಯ ನಾನು ನೇರವಾಗಿ ಬರ್ತೀನಿ. ನಾನು ಸುಮಾರು 6 ತಿಂಗಳಿಂದ ನಾನು ಲೈವಿಗೆ ಬರ್ತಿರ್ಲಿಲ್ಲ. ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಅವರಿಗೆ ವರದಿ ಮಾಡ್ತಾಯಿದ್ದೆ. ನಾನೇ ನೇರವಾಗಿ ಕೊಟ್ಟು ನನಗೆ ಒಂದು ತುಂಬ ಸಂತೋಷ ಆಗುತ್ತೆ. ನನಗೆ ತುಂಬ ಹೆಮ್ಮೆ ಅಂದರೆ, ನಿಮಗೆ ಕೋಟಿ ಕೊಟ್ಟರೂ ಇಂಥ ಖುಷಿ ಇಡೀ ರಾಜ್ಯದಲ್ಲಿ ಯಾರಿಗೂ ಸಿಗೋದಿಲ್ಲ. ಕೋಟಿ ಕೊಟ್ಟರೂ ಸಿಗೋದಿಲ್ಲ. ನವ ಕರ್ನಾಟಕ VRW URW MRW ಸಂಘಟನೆಯವರು ತುಂಬ ಖುಷಿಯಾಗುತ್ತೆ ನನಗೆ. ಎಂಥ ಬುದ್ಧಿವಂತರು ಅಂದರೆ, ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ನಾನು ಬೈತಾ ಇಲ್ಲ, ಯಾರಿಗೂ ಬೈಯೋದಿಲ್ಲ. ಇನ್ನು ಮೇಲೆ ನಾನು ಸಂತೋಷವಾಗಿ ಇರ್ತೀನಿ. ನಾವು ಎಲ್ಲೇ ಹೋದರೂ ಪ್ರಚಾರ ಆಗಬೇಕು. ತುಂಬ ಶ್ರಮ ಪಡ್ತಾರೆ, ಸುಳ್ಳುಗಳು ಹೇಳ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ತ್ಯಾಗಗಳು ಮಾಡ್ತಾರೆ. ಒಂದೊಂದು ಸರಿ ಟ್ರೈನಲ್ಲೇ ರೀಲ್ಸ್ ಮಾಡೋಕ್ಕೆ ಎಷ್ಟೋ ಜನ ಸತ್ತಿದ್ದಾರೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ತಿದ್ದೆ. ಇನ್ನೊಂದು ಸರಿ ಈ ನೀರೆಲ್ಲ ಧುಮ್ಕೊಂಡು ಬರ್ತದಲ್ಲ, ಅಲ್ಲೆಲ್ಲ ಎಲ್ಲೆಲ್ಲೋ ಹೋಗಿ ರೀಲ್ಸ್ಗೋಸ್ಕರ ಹೈಲೈಟ್ಗೋಸ್ಕರ ಅವ್ರಿಗೆ ತುಂಬ ಜನ ನೋಡಬೇಕು ಅಂತ ಎಷ್ಟೋ ಜನ ಪ್ರಾಣನೇ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ. ನಾನು ಪ್ರಾಣ ಕೊಡೋಕ್ಕಾಗಲಿಲ್ಲ, ಆದರೂ ತುಂಬ ಖುಷಿ ವಿಷಯ ನನಗೆ. ನವ ಕರ್ನಾಟಕ URW MRW VRW ಸಂಘದ ಸಂಸ್ಥಾಪಕರು ಮೇಟಿ ಅಂತ, ಆ ವ್ಯಕ್ತಿಯ ತಂಡದವರು ಎಷ್ಟು ಪ್ರಚಾರ ನನ್ನ ಮಾಡಿದ್ದಾರೆ ಅಂದರೆ ನೋಡಿ. ಯೇಸುನಾಥನ್ ಯೇಸುನಾಥನ್ ಸಾಮಾಜಿಕ ಕಾರ್ಯಕರ್ತ ಅಂತ ಎಲ್ಲಿ ಗೊತ್ತಿತ್ತು? ಬೆಂಗಳೂರಲ್ಲಿ ನನಗೆ ಗೊತ್ತಿರೋಂಗೆ ಒಂದು 100 ಜನಕ್ಕೆ ಅಷ್ಟೇ ಗೊತ್ತಿತ್ತು. ನಾನು ಯಾರು ಅಂತಲೇ ಸರಿಯಾಗಿ ಗೊತ್ತಿರಲಿಲ್ಲ. ಮೇನು ಈಗ ಗೋಪಾಲಣ್ಣ ಇದ್ದಾರೆ, ಗೋಪಾಲ ಬನಶಂಕರಿ, ಅವ್ರಿಗೆ ಗೊತ್ತಿತ್ತು ನಾನು ಯಾರು ಅಂತ. MRW ನಮ್ಮ ಅರುಣ್ ಇದ್ದಾರೆ, ಅವ್ರಿಗೆ ಗೊತ್ತಿತ್ತು. ಮತ್ತು ನನಗೆ ತುಂಬ ಆತ್ಮೀಯ ಸ್ನೇಹಿತರು URW ಲೆಕ್ಕಿ, ಇವ್ರಿಗೆ ಗೊತ್ತಿತ್ತು. ಸ್ವಲ್ಪ ಜನಕ್ಕೆ ಮಾತ್ರ, ಒಂದು 50ರಿಂದ 60 ಜನಕ್ಕೆ, 100 ಜನ ಒಳಗಡೆ ಗೊತ್ತಿತ್ತು ಅಷ್ಟೇ ನನಗೆ. ಆದರೆ ಈಗ ನೋಡಿ, ಪ್ರಚಾರದ ಮೇಲೆ ಪ್ರಚಾರ ಮಾಡಿಬಿಟ್ರು ನನಗೆ. ಇಡೀ ರಾಜ್ಯದಲ್ಲಿ ಎಷ್ಟು VRW URW MRW ಇದ್ದರೂ ಅವರೆಲ್ಲರಿಗೂ ನಾನು ಪ್ರಚಾರ ಆಗ್ಬಿಟ್ಟಿದ್ದೀನಿ. ಈಗ ಯೇಸುನಾಥನ್ ಅಂತ ಹೇಳಿದ್ರು ಯಾರು ಬೇಕಾದ್ರೆ ಗ್ರಾಮಗಳಲ್ಲಿ ಪ್ರಚಾರ ಆಗ್ಬಿಡುತ್ತೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಹಾಸನ್ ಅನಿಲ್ ಕೆ ಗೌಡ ಇವರು ನನ್ನ ಮೇಲೆ ಒಂದು ದೂರು ದಾಖಲು ಮಾಡಿದ್ದಾರೆ. ಇದು ದೂರು ದಾಖಲು ಮಾಡಿದ್ರೆ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅದೇನು ಹೇಳ್ತಾರೆ, ಉಪ್ಪಿನಕಾಯಿಗಿದ್ರು ಏನು ಹೇಳ್ತಾರೆ ದೊಡ್ಡವರು, ಅದಕ್ಕೂ ಲೆಕ್ಕಕ್ಕಿಲ್ಲ. ಇವರು ಒಂದು ಹೇಳಿದ್ದಾರೆ. ಅರ್ಜಿದಾರರ ದೂರಿನ ಸಾರಾಂಶವೇನೆಂದರೆ, ಯೇಸುನಾಥನ್ ಎಂಬುವರು ಸಾಮಾಜಿಕ ಜಾಲತಾಣದಲ್ಲಿ ದಲಿತ ನಾಯಕ ಡಾಕ್ಟರ್ ಅಂಬಾಜಿ ಮೇಟಿರವರ ಬಗ್ಗೆ ಅವಹೇಳನಕಾರಿ ಸುಳ್ಳು ಮಾಹಿತಿ ಹಬ್ಬಿಸುವುದು. ಯೇಸುನಾಥನ್ ರವರು ಮೊಬೈಲ್ ನಂಬರು ಡಾಕ್ಟರ್ ಅಂಬಾಜಿ ಮೇಟಿರವರ 79 75 34 75 76 ಕರೆ ಮಾಡಿ ಮುಂದೆ ನಿನಗೆ ಸರಿಯಾಗಿ ಮಾಡುತ್ತೇನೆ ಎಂದು ಬೆದರಿಕೆ ಹಾಕುತ್ತಾನೆ. ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಸಾಮಾಜಿಕ ಜಾಲತಾಣದಲ್ಲಿ ಮೂಲಕ ಸುಳ್ಳು ಸುದ್ದಿ, ಅಸತ್ಯ, ಅವಹೇಳನಕಾರಿ ವಿಷಯವನ್ನು ಮಾಡುತ್ತಿದ್ದು ಗೌರವಕ್ಕೆ ಧಕ್ಕೆ ಮಾಡಿರುತ್ತಾನೆ ಹಾಗೂ ವಿಕಲಚೇತನರ ಕಾರ್ಯಕರ್ತನಾಗಿ ಸರ್ಕಾರದ ಯೋಜನೆಯ ಅನುಷ್ಠಾನಕ್ಕೆ ಅಡ್ಡಿಪಡಿಸುವ ಪ್ರಯತ್ನ ಮಾಡುತ್ತಾರೆಂದು ಕೊಟ್ಟ ದೂರು. ಯಾರು ಹೇಳಿದರು? ಎಲ್ಲಿ ಆಗೈತೆ ಈ ದೂರು? ಚನ್ನರಾಯಪಟ್ಟಣದಲ್ಲಿ ಆಗೈತೆ. ಈಗ ಚನ್ನರಾಯಪಟ್ಟಣದಲ್ಲಿ ದೂರು ಕೊಟ್ಟಿದ್ದಾರಲ್ವಾ, ಇದೇನು ನನ್ನ ಮೇಲೆ ತಗೊಂಡ್ಬಿಡ್ತಾರೆ ಅವರು? ಒಂದೇ ಒಂದು ನೋಟಿಸ್ ಕೊಡಲಿ ಅವರು. ಚನ್ನರಾಯಪಟ್ಟಣದಲ್ಲಿ ನನಗೆ ಒಂದು ನೋಟಿಸ್ ಕೊಡಲಿ ನೋಡೋಣ. ನಾನು ನೇರವಾಗಿ ಹೇಳ್ತೀನಿ, ಓಪನ್ ಚಾಲೆಂಜಾಗಿ ಮಾತಾಡ್ತೀನಿ. ನಾನು ಒಂದೇ ಒಂದು ನೋಟಿಸ್ ಕೊಡಲಿ ಅವರು ನೋಡೋಣ ನನಗೆ. ಇದಕ್ಕೆ ಪ್ರತಿಗೆ ಇದು ಉಪ್ಪು ಏನೋ ಅನ್ನಕ್ಕೆ ಉಪ್ಪಿಲ್ಲ, ಸಾಂಬಾರಿಗೆ ಉಪ್ಪಿಲ್ಲ ಅಂತ ದೂರ ಅಷ್ಟೇ. ಇದಕ್ಕೊಂದು ನೋಟಿಸ್ ಬರಲಿ. ನಾನು ಕೊಡೋ ಉತ್ತರಕ್ಕೆ ಅವರು ಅಳ್ಳಾಡ್ಬಿಡ್ತಾರೆ. ಇವ್ರ ಮೇಲೆ ನಾನು ಕೌಂಟ್ರ್ ಕಂಪ್ಲೇಂಟ್ ಕೊಡ್ಬೋದು. ಇದಕ್ಕೆಲ್ಲ ಬೇರೆ ಸಾಕ್ಷಿ ಆಧಾರಗಳು ತುಂಬ ಇದೆ ನನ್ನ ಹತ್ರ. ಕೌಂಟ್ರ್ ಕಂಪ್ಲೇಂಟ್ ಕೊಡ್ಬೋದು. ನಾನು ಇದಕ್ಕೆಲ್ಲ ಎದುರೋನೂ ಅಲ್ಲ. ಒಟ್ಟಿನಲ್ಲಿ ನನ್ನನ್ನು ಪ್ರಚಾರ ಮಾಡ್ತಾಯಿದ್ದೀರಿ ಅಷ್ಟೇ. ಇದನ್ನು ನಾನು ಪ್ರಚಾರ ಮಾಡ್ತಿದ್ದರೆ ನೀವೇನೆ. ಇವತ್ತು ನಾನು ಡಾಕ್ಟರ್ MA ಸಲೀಂ ಮಹಾನಿರ್ದೇಶಕರು, ಶ್ರೀಯುತ ಮಹಾನಿರ್ದೇಶಕರು IPS ಆಫೀಸರ್ ಕಚೇರಿಗೆ ನಾನು ಹೋಗಿದ್ದೆ. ಇವತ್ತು ನಾನು ವಾಟ್ಸಪ್ಪು ಕಮೆಂಟ್ಸಲ್ಲಿ ಹಾಕ್ತೀನಿ. ಈ ರೀತಿ ಇದೆ, ನಾನು ಇದಕ್ಕೆಲ್ಲ ಬಗ್ಗೋನಲ್ಲ. ನನ್ನ ಪ್ರಚಾರ ನೋಡಿ, ಹಾಸನದಲ್ಲೇ ನಾನು ಯಾರು ಅಂತ ಗೊತ್ತಾಗ್ಬಿಡ್ತಾರೆ. ಇಂಥ ಪ್ರಚಾರ ಯಾರು ಮಾಡ್ತೀರಿ ಅಂದರೆ
ಕೋಟಿ ಕೋಟಿ ಕೊಟ್ಟರು ನೀವು ಯಾರು ಇಂಥ ನೋಡಿ, ಇಡೀ ರಾಜ್ಯದಲ್ಲಿ ನನ್ನ ಬಗ್ಗೆ ಗ್ರಾಮಗಳಲ್ಲಿ ನೀವು ಪ್ರಚಾರ ಮಾಡಿಬಿಟ್ರಿ. ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಶುಭ ದಿನ.